ಪ್ರಜ್ವಲ್ ಕೇಳಪ್ಪ, ಏನ್ ಪ್ರಶ್ನೆ? ಸರ್, ದ್ರವ್ಯದ ಮೇಲೆ ಭಾರ ಬಿಟ್ಟಾಗ ಏನಾಗುತ್ತದೆ? ಹಾ, ದ್ರವ್ಯದ ಮೇಲೆ ಭಾರ ಅಥವಾ ಒತ್ತಡವನ್ನು ಹಾಕಿದಾಗ ಏನಾಗುತ್ತೆ? ದ್ರವ್ಯ 3 ಸ್ಥಿತಿಯಲ್ಲಿರುತ್ತೆ. ಈಗ 3 ಸ್ಥಿತಿಯಲ್ಲಿರುವಂತಹ ದ್ರವ್ಯವನ್ನ ನಾವು ತಗೊಂಡು ಈ ಪ್ರಯೋಗವನ್ನ ಮಾಡಿ ನೋಡೋಣ. ಪ್ರಜ್ವಲ್, ಮೊದಲಿಗೆ ನಿನಗೆ ನಾನು ಘನ ವಸ್ತುವನ್ನ ತಗೊಂಡಿದ್ದೇನೆ. ಇದರಲ್ಲಿ ಉಪ್ಪನ್ನು ತುಂಬಿಸಿದ್ದೇನೆ ಈ ಸಿರಂಜಲ್ಲಿ. ಇದರಲ್ಲಿ ಸುಮಾರು 16 ಸೆಂಟಿಮೀಟರ್ ಕ್ಯೂಬ್ನಷ್ಟು ಉಪ್ಪನ್ನು ತೆಗೆದುಕೊಂಡಿದ್ದೇನೆ. ನೀನು ಇದರ ಮೇಲೆ ಒತ್ತಡವನ್ನು ಹಾಕಿ ಏನಾದರೂ ಬದಲಾವಣೆ ಆಗುತ್ತಾ ಗಾತ್ರದಲ್ಲಿ ಅನ್ನೋದನ್ನು ಹೇಳಬೇಕು. ಆಯ್ತು ಸರ್. ನೀನು ಒತ್ತಡವನ್ನು ಹಾಕಿ ಇದರ ಗಾತ್ರದಲ್ಲಿ ಏನಾದರೂ ಕಡಿಮೆ ಆಗುತ್ತದೆಯೇ ಅನ್ನೋದನ್ನು ನೋಡಬೇಕು. ಸರಿನಾ? ಆಯ್ತು ಸರ್. ಉಲ್ಲಾಸ್, ಈಗ ನಿನಗೆ ನೀರನ್ನು ಕೊಡ್ತಾ ಇದ್ದೇನೆ. ನೀರಿನ ಮೇಲೆ ನೀನು ಒತ್ತಡವನ್ನು ಹಾಕಿ ಇದರ ಗಾತ್ರದಲ್ಲಿ ಏನಾದರೂ ಕಡಿಮೆ ಆಗುತ್ತದೆ ಅನ್ನೋದನ್ನು ನೋಡು. ಆಗಿಲ್ಲ ಸರ್. ಸರ್, ಆಗಿಲ್ಲ. ಆಗ್ತಾ ಇಲ್ಲ ಅಂದ್ರೆ ಅರ್ಥ ಏನು? ಘನಗಳನ್ನ ಮತ್ತು ದ್ರವಗಳನ್ನ ನಾವು ಸಂಕುಚಿಸಲು ಸಾಧ್ಯವಿಲ್ಲ, ಇವುಗಳನ್ನು ಕಂಪ್ರೆಸ್ ಮಾಡೋದು ಸಾಧ್ಯವಿಲ್ಲ. ಆದರೆ ಅನಿಲಗಳನ್ನು ನಾವು ಈ ರೀತಿಯಾಗಿ ಕಂಪ್ರೆಸ್ ಮಾಡಬಹುದು. ನಿಮಗೆ ಗೊತ್ತಿದೆ, ಏನೂ ಇಲ್ಲ ಅಂತಂದರೆ ಗಾಳಿ ತುಂಬಿಕೊಂಡಿರುತ್ತೆ. ಈಗ ಗಾಳಿ ಇದರೊಳಗೆ ತುಂಬಿಕೊಂಡಿದೆ. ಈಗ ಇದನ್ನು ನಾನು ಒತ್ತುತ್ತಾ ಹೋಗ್ತೇನೆ, ಏನಾಗ್ತಾ ಇದೆ ಸರ್? ಗಾಳಿ ಹೋಗುತ್ತಿಲ್ಲ ಸರ್. ಈಗ ನಾನು ಇದರ ಮೇಲೆ ಒತ್ತಡವನ್ನು ಏರ್ಪಡಿಸಿದಾಗ ಗಾತ್ರ ಕಡಿಮೆ ಆಗ್ತಾ ಇದೆಯಾ ಇಲ್ವಾ ಅಂತ ಹೇಳಬೇಕು. ಒತ್ತಡ ಹಾಕ್ತಾ ಇದ್ದೇನೆ, ಗಾತ್ರದಲ್ಲಿ ಕಡಿಮೆ ಆಯ್ತಲ್ವಾ? ಹಾ, ಅಂದರೆ ಅನಿಲಗಳನ್ನು ನಾವು ಒತ್ತಡಕ್ಕೀಡು ಮಾಡಿದಾಗ ಅವು ಸಂಪೀಡನೆಗೆ ಒಳಗಾಗುತ್ತವೆ. ಸಂಕೋಚತೆ ಅಂತ ಕರಿತೀವಿ, ಕಂಪ್ರೆಸಿಬಿಲಿಟಿ. ಇದಕ್ಕೆ ಉದಾಹರಣೆ ನಿಮ್ಮ ಮನೆಗಳಲ್ಲಿರುವಂತಹ LPG ಅಥವಾ ಆಟೋ ಗ್ಯಾಸ್ ಇತ್ಯಾದಿಗಳು, ಆಕ್ಸಿಜನ್ ಸಿಲಿಂಡರ್ಗಳು ಇತ್ಯಾದಿಗಳು. ಅವುಗಳನ್ನು ಒತ್ತಡಕ್ಕೆ ಈಡು ಮಾಡಿ ತಾಪವನ್ನು ಕಡಿಮೆ ಮಾಡಿ ಸಂಪೀಡಿಸುತ್ತಾರೆ. ಹಾಗಾಗಿ LPG ಅಂತಂದರೆ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್, CNG ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್, ಇವೆಲ್ಲವೂ ಕೂಡ ಒತ್ತಡವನ್ನು ಹಾಕಿ ಅನಿಲವನ್ನು ದ್ರವ ಸ್ಥಿತಿಗೆ ತಂದಿರುವುದಕ್ಕೆ ಉದಾಹರಣೆಗಳಾಗಿವೆ. ಸರಳವಾದಂಥ ಮತ್ತೊಂದು ಪ್ರಯೋಗವನ್ನು ನೋಡೋಣ. ಇಲ್ಲಿ 2 ಸಿರಿಂಜ್ ತಗೊಂಡಿದ್ದೇನೆ. ಎರಡನ್ನೂ ಕೂಡ ನಾನು ಒಂದು ಪೈಪನ್ನು ಹಾಕಿ ಜೋಡಿಸಿದ್ದೇನೆ. ಈಗ ಈ ಕಡೆಯಿಂದ ಒತ್ತಡ ಹಾಕಿದಾಗ ಈ ಕಡೆ ಏನಾಗ್ತಾ ಇದೆ? ಏನು ಕಾಣಿಸ್ತಾ ಇದೆಯಪ್ಪ? ಗಾಳಿ. ಹೌದಲ್ವಾ? ಹಿಂದಕ್ಕೆ ಹೋಗ್ತಾ ಇದೆ. ಈಗ ಈ ಕಡೆಯಿಂದ ಒತ್ತಡಕ್ಕೆ ಹಾಕಿದಾಗ ಗಾಳಿ ಹೋಗ್ತಾ ಇದೆ. ಈ ಸಿರಂಜಿನ ಹಿಂಭಾಗ ಹಿಂದೆ. ಹೌದಲ್ವಾ? ಸೊ ಈ ರೀತಿಯಾಗಿ ಸಿರಂಜಿನಲ್ಲಿ ಗಾಳಿಯನ್ನ ವರ್ಗಾವಣೆ ಮಾಡಿದಾಗ ಈ ಸಿರಂಜ್ಗಳ ಗಾತ್ರದಲ್ಲಿ ವ್ಯತ್ಯಾಸವನ್ನ ನೋಡ್ತಾ ಇದ್ದೀವಿ. ಹೌದು ಸರ್. ಇದರಲ್ಲಿ ಅನಿಲಗಳು ಒತ್ತಡವನ್ನು ಏರ್ಪಡಿಸುತ್ತವೆ ಅನ್ನೋದು ಕೂಡ ನಮಗೆ ಗೊತ್ತಾಗುತ್ತೆ. ಅನಿಲಗಳನ್ನು ನಾವು ಸಂಪೀಡನೆಗೆ ಒಳಗಾಗಿಸಬಹುದು ಅನ್ನೋದು ಕೂಡ ಈ ಪ್ರಯೋಗದ ಮೂಲಕ ಗೊತ್ತಾಗುತ್ತೆ. ಹೌದಲ್ವಾ ಮಕ್ಕಳೇ? ಹೌದು ಸರ್.